ಹಾಯ್, ಎಲ್ಲರಿಗೆ ನಮಸ್ಕಾರ. ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲಾದರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರೇ ಹೇಳಿದ್ರು, ನೆಲಮಂಗಲ ತಾಲೂಕು ಕಣೇಗೌಡನ ಹಳ್ಳಿ ಅನ್ನೋ ಹಳ್ಳಿನಲ್ಲಿ ಒಂದು ಒಳ್ಳೆ ನರ್ಸರಿ ಮತ್ತು ಫಾರ್ಮ್ ಹೌಸ್ ಇದೆ. ನೀವು ಅಲ್ಲಿಗೆ ಹೋಗಿ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಂಗಳೂರಿಂದ ಹೊರಟು ಈಗ ನಾನು ನರ್ಸರಿ ಹತ್ರ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಏನೇನಿದೆ. ಈ ಫಾರ್ಮ್ ಹೆಸರು ತರುಣ್ ಫಾರ್ಮ್ ಆ್ಯಂಡ್ ನರ್ಸರಿ. ಆಗಲೇ ನಾನು ಹೇಳಿದ ಹಾಗೆ ಇದು ನೆಲಮಂಗಲ ತಾಲೂಕು ಕಣೇಗೌಡನ ಹಳ್ಳಿ ಅನ್ನೋ ಹಳ್ಳಿನಲ್ಲಿ ಬರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಗೇಟಿಂದ ಒಳಗಡೆ ಹೋಗ್ತಾ ನಿಮಗೆ ರೈಟ್ ಸೈಡಿಗೆ ಒಂದು ಪಾರ್ಟಿ ಮಾಡೋ ಅಂತ ಜಾಗ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ ಅದನ್ನ. ಇಲ್ಲಿ ನೋಡ್ಬೋದು, ಯಾರೋ ಬಂದು ಪಾರ್ಟಿ ಮಾಡ್ಕೋತಾ ಇದ್ದಾರೆ. ತುಂಬ ದೊಡ್ಡ ಜಾಗ. ಇಲ್ಲೊಂದು ಪೂಲ್ ಥರ ಮಾಡಿದ್ದಾರೆ. ಫೌಂಟೇನ್ ಕೂಡ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ. ದೊಡ್ಡ ದೊಡ್ಡ ಮರಗಳಿಂದ ಕೂಡಿರೋ ಜಾಗ ಇದು. ತುಂಬ ನೆರಳು ಕೊಡ್ತಾ ಇದೆ. ತುಂಬ ಶಾಂತವಾಗಿ, ತುಂಬ ಪ್ರಶಾಂತವಾಗಿದೆ ಜಾಗ. ಪಾರ್ಟಿ ಮಾಡೋ ಜಾಗದಿಂದ ಮುಂದೆ ಹೋದ್ರೆ ನಿಮಗೆ ದೊಡ್ಡ ದೊಡ್ಡ ಆಲದ ಮರಗಳನ್ನ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಎಷ್ಟು ದೊಡ್ಡದಾಗಿ, ಎಷ್ಟು ಉದ್ದವಾಗಿ ಅದರ ಬೇರುಗಳೆಲ್ಲ ಕೆಳಗಡೆ ಜೋತಾಡ್ತಾ ಇದ್ದಾವೆ. ಅದನ್ನು ನಾವೇನಂತ ಕೇಳ್ತೀವಿ, ಹ್ಯಾಂಗಿಂಗ್ ರೂಟ್ಸ್ ಅಂತಲೂ ಕರಿತೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಆಲದ ಮರ. ಎಷ್ಟು ವರ್ಷದಿಂದ ಈ ಮರ ಬೆಳೆದಿದೆಯೋ. ನಾವೆಲ್ಲ ಮಾನವರಾಗಿ ಈ ಥರ ಬೆಳೆದಿರೋ ಮರ ಗಿಡಗಳನ್ನು ಉಳಿಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಈ ಮರ ಗಿಡಗಳೇ ನಮ್ಮ ಸಂಪತ್ತಲ್ವಾ. ಯಾವುದೇ ದುಡ್ಡು ಹಣ ದುಡಿದ್ರೂ ಕೂಡ ನಮಗೇನು ಪ್ರಯೋಜನ ಇಲ್ಲ. ಪರಿಸರದಿಂದನೇ ನಾವು, ನಮ್ಮಿಂದಾನೇ ಪರಿಸರ ಅಲ್ವಾ. ಹಾಗಾಗಿ ನಾವು ಈ ಪರಿಸರವನ್ನು ಉಳಿಸ್ಕೊಂಡ್ರೆ ನಮಗೆಲ್ಲ ಮಳೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ. ಈ ಆಲದ ಮರದ ಬೇರುಗಳು ಎಷ್ಟು ಉದ್ದದಕ್ಕೆ ಬೆಳೆದಿದೆ ನಿಮಗೆಲ್ಲ ಜ್ಞಾಪಕ ಇರ್ಬೋದು. ನೀವು ಹಳ್ಳಿನಲ್ಲಿ ಏನಾದರೂ ನೀವು ಇದ್ದಿದ್ರೆ ಏನು ಮಾಡ್ತಿದ್ರಿ, ಈ ಥರ ಆಲದ ಮರದ ಬೇರುಗಳನ್ನ ಹಿಡ್ಕೊಂಡು ಜೋತಾಡ್ತಾ ಇದ್ರಿ ಅಲ್ವಾ. ಜೋತಾಡ್ಕೊಂಡು ಉಯ್ಯಾಲೆ ಆಡ್ಕೊಂಡು ಎಷ್ಟೆಲ್ಲ ಮಜಾ ಮಾಡ್ತಾ ಇದ್ವಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ. ಈಗಿನ ಮಕ್ಕಳಿಗಂತೂ ಇದರ ಟೇಸ್ಟೇ ಗೊತ್ತಿಲ್ಲ. ಮಕ್ಕಳು ಮನೆಯಿಂದ ಹೊರಗಡೆನೇ ಬರಲ್ಲ. ಹಾಗೆ ಮನೆಯಿಂದ ಹೊರಗಡೆ ಆಡೋದನ್ನೇ ಕಲ್ತಿಲ್ಲ. ಸೊ ನಾವುಗಳು ಪೋಷಕರಾಗಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳನ್ನ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ಕರ್ಕೊಂಡು ಬಂದು ಈ ಥರ ಪರಿಸರವನ್ನು ತೋರಿಸಿದ್ರೆ ಎಷ್ಟೊಂದು ಕಲಿತಾವಲ್ವ ನಮ್ಮ ಮಕ್ಕಳು. ಅವರು ಕೂಡ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಮುಂದೆ ಹೋದರೆ ಇನ್ನೊಂದು ದೊಡ್ಡ ಆಲದ ಮರ ಕೂಡ ನೋಡ್ಬೋದು. ಈ ಆಲದ ಮರದ ಕೆಳಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಸೊಗಸಾಗಿರುತ್ತೆ. ಹಾಗೆ ಕೆಲವರೆಲ್ಲ ಹಳ್ಳಿನಲ್ಲಿ ಆಲದ ಮರದ ಕೆಳಗೆ ಬಿಸಿಲಿನಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಮಲ್ಕೊಂಡು ಚೆನ್ನಾಗಿ ತಂಪಾಗಿ ನಿದ್ರೆ ಮಾಡ್ತಾರೆ. ಇದೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಎಷ್ಟು ದೊಡ್ಡದಾಗಿದೆ ಅದ್ರ ಬೇರುಗಳು ನೋಡಿ, ಎಷ್ಟೆಷ್ಟು ಉದ್ದಕ್ಕೆ ಬೆಳೆದಿದೆ. ಇನ್ನೇ ನೆಲ ಕೂಡ ತಾಗ್ತಾ ಇದೆ, ಅಷ್ಟು ಉದ್ದ ಬೇರುಗಳಿದೆ ಈ ಮರದಲ್ಲಿ. ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಮರ. ನಮ್ಮ ಮಕ್ಕಳಿಗೆ ಯಾವುದು ಗೊತ್ತಿಲ್ಲ, ಹ್ಯಾಂಗಿಂಗ್ ರೂಟ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಕರ್ಕೊಂಡು ಬಂದು ಅವರಿಗೆ ತೋರಿಸಿದಾಗ ಲೈವ್ ಆಗಿ ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅದ್ರ ಬಗ್ಗೆ ಕಲಿಯೋಕೆ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಫ್ರೆಂಡ್ಸ್, ಆಲದ ಮರ ನಮ್ಮ ದೇಶದ ರಾಷ್ಟ್ರ ವೃಕ್ಷ ಅಂದರೆ ನ್ಯಾಷನಲ್ ಟ್ರೀ ಅಂತ ಹೇಳ್ತಾರೆ.
ಇದು ಅನೇಕ ಮೆಡಿಸಿನಲ್ ವ್ಯಾಲ್ಯೂಸ್ನ ಹೊಂದಿರುವುದಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಜನರು ಆಲದ ಮರದ ಕೆಳಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಂತೆ, ಅದಕ್ಕೆ ಅದನ್ನು ಬ್ಯಾನಿಯನ್ ಟ್ರೀ ಅಂತಲೂ ಕರೀತಾರೆ. ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ನ ಹೊಂದಿದೆ. ಇದರ ಬೇರುಗಳನ್ನ ಜಜ್ಜಿ ಅಗಿಯೋದ್ರಿಂದ ಹಲ್ಲು ನೋವಿದ್ರೆ ಕಡಿಮೆ ಆಗುತ್ತೆ. ಮತ್ತು ಗಮ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಂದರೆ ಬ್ಲೀಡಿಂಗು ಅಥವಾ ರಕ್ತ ಸೋರಿಕೆ ಇಂಥವೆಲ್ಲ ಕೂಡ ಕಡಿಮೆ ಆಗುತ್ತೆ. ಮತ್ತು ಪೈಲ್ಸ್ ಇರೋರ್ಗೂ ಕೂಡ ಇದು ಒಂಥರ ರಾಮಬಾಣನೇ ಅಂತ ಹೇಳ್ಬೋದು. ಇದನ್ನು ತಿನ್ನೋದ್ರಿಂದ ಡಯೇರಿಯಾ, ಲೂಸ್ ಮೋಷನ್ಸು ಇವೆಲ್ಲ ಕೂಡ ಕಡಿಮೆ ಆಗುತ್ತೆ. ಮತ್ತು ಸ್ಕಿನ್ ಅಲರ್ಜೀಸ್ ಏನಾದರೂ ಇದ್ದರೆ ಅದು ಇಮ್ಮಿಡಿಯೇಟ್ ಆಗಿ ಕ್ಯೂರ್ ಆಗುತ್ತೆ. ಹಾಗಾಗಿ ನೀವು ಕೂಡ ಬಂದು ಆಲದ ಮರದಿಗೆ ಅಟ್ಲೀಸ್ಟ್ ಕೂತ್ಕೊಂಡಾದರೂ ಒಂದು ಸ್ವಲ್ಪ ಹೊತ್ತು ಹೋದರೆ ಅದರಿಂದ ಸಿಗೋ ಆಕ್ಸಿಜನ್ ಆದರೂ ತಗೋಬೋದು ಅಂತ ಹೇಳ್ಬೋದು. ಆಲದ ಮರ ನೋಡ್ಕೊಂಡು ಮುಂದೆ ಹೋದರೆ ನಿಮಗೆ ಒಂದು ದೊಡ್ಡ ಪಾಲಿ ಹೌಸ್ ಕಾಣಿಸುತ್ತೆ ಇಲ್ಲಿ ತರುಣ್ ಫಾರ್ಮ್ ಹೌಸ್ನಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಈ ಪಾಲಿ ಹೌಸ್ನಲ್ಲಿ ಏನೇನು ಗಿಡಗಳನ್ನ ಬೆಳೆಸಿದ್ದಾರೆ, ಈ ಪಾಲಿ ಹೌಸ್ ಇರೋದ್ರಿಂದ ಏನೇನು ಉಪಯೋಗಗಳು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಉದ್ದಕ್ಕೆ ಎಷ್ಟು ಅಗಲವಾದ ಪಾಲಿ ಹೌಸ್ ಇದೆ. ಬನ್ನಿ ಒಂದೊಂದೇ ಗಿಡ ತೋರಿಸ್ತೀನಿ, ನೋಡೋಣ ಹೇಗೆ ಬೆಳೆಸಿದ್ದಾರೆ ಅಂತ. ಪಾಲಿ ಹೌಸ್ನಲ್ಲಿ ಗಿಡಗಳನ್ನ ಬೆಳೆಸೋದ್ರಿಂದ ತುಂಬ ಉಪಯೋಗಗಳಿದೆ. ಏನಂದರೆ ಕಂಟಿನ್ಯೂಸ್ ಆಗಿ ಕ್ಲೈಮ್ಯಾಟಿಕ್ ಚೇಂಜಸ್ಸು, ವೆದರ್ ಚೇಂಜಸ್ಸು ಆಗೋದ್ರಿಂದ, ಫಾರ್ ಎಕ್ಸಾಂಪಲ್ ಜಾಸ್ತಿ ಹೀಟು ಅಂದರೆ ಬೇಸಿಗೆಯಲ್ಲಿ, ಹಾಗೇನೆ ಚಳಿಗಾಲದಲ್ಲಿ ತುಂಬ ಗಾಳಿ ಬೀಸೋದು ಮತ್ತು ಎಕ್ಸಸ್ ರೈನ್ ಬೀಳೋದ್ರಿಂದ ಏನಾಗುತ್ತೆ, ಈ ಗಿಡಗಳು ಚೆನ್ನಾಗಿ ಬೆಳೆಯೋಲ್ಲ. ಸೊ ಅದರಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಪಾಲಿ ಹೌಸ್ ನಿರ್ಮಾಣ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗಂತೂ ತುಂಬ ಬೇಸಿಗೆ, ಟೆಂಪ್ರೇಚರ್ ಅಂತೂ ರೇಸ್ ಆಗ್ತಾನೇ ಇದೆ ಎವ್ರಿ ಡೇ. ಈ ಥರ ಪಾಲಿ ಹೌಸ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸಸ್ ಸನ್ಲೈಟ್ ಬೀಳೋದಿಲ್ಲ ಗಿಡಗಳ ಮೇಲೆ. ಗಿಡಗಳಿಗೆ ಎಷ್ಟು ಸನ್ಲೈಟ್ ಬೇಕು ಅಂದರೆ ಸೂರ್ಯ ಕಾಂತಿ ಬೇಕು ಅಷ್ಟು ಮಾತ್ರ ಅದು ಕೊಡುತ್ತೆ. ಹಾಗಾಗಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಸೊ ನೋಡ್ಬೋದು ಎಷ್ಟು ಹಸಿರಾಗಿ ಗಿಡಗಳು ಬೆಳೆದಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಈಗ ಸದ್ಯಕ್ಕೆ ರೋಸ್ ಗಿಡಗಳನ್ನ ಬೆಳೆಸಿದ್ದಾರೆ. ಕಲರ್ಫುಲ್ ರೋಸ್ ಗಿಡಗಳನ್ನ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬೆಳೆದಿದೆ. ನಾವೇನಾದರೂ ನಮ್ಮ ಟೆರೆಸ್ ಮೇಲೆ ಅಥವಾ ಎಲ್ಲಾದರೂ ಈ ಬಿಸಿಲಿನಲ್ಲಿ ಇಟ್ಟರೆ ಬೆಂದೋಗಿರುತ್ತೆ. ಬಟ್ ಇಲ್ಲಿ ನೋಡಿ ಕರೆಕ್ಟಾಗಿ ವಾಟರ್ ಸಪ್ಲೈ ಕೊಟ್ಟು ಬೆಳೆಸಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೂಗಳನ್ನ ಬಿಟ್ಟಿದೆ. ಗಿಡಗಳ ಜೊತೆಗೆ ಶಾವಂತಿಗೆ ಗಿಡಗಳನ್ನ ಕೂಡ ಬೆಳೆಸಿದ್ದಾರೆ. ಎಷ್ಟು ಸಿಸ್ಟಮ್ಯಾಟಿಕ್ ಮ್ಯಾನರ್ನಲ್ಲಿ ಬೆಳೆಸಿದೆ ನೋಡಿ. ಒಂದು ಲೈನ್ ಆದ ನಂತರ ಒಂದು ಲೈನು, ಎವ್ರಿ 2 ಲೈನ್ ಮಧ್ಯದಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದಾರೆ, ಅಂದರೆ ಓಡಾಡೋಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಏನು ಗೊಬ್ಬರ ಮಾಡಿರೋ ಥರ ಇದೆ. ಮೋಸ್ಟ್ ಪ್ರಾಬಬ್ಲಿ ಇದು ಜೀವಾಮೃತ ಇರ್ಬೋದು. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಜೀವಾಮೃತ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಗಿಡಗಳಂತೂ ಸಾಯೋಕ್ಕೆ ಚಾನ್ಸೇ ಇಲ್ಲ. ಚೆನ್ನಾಗಿ ಬೆಳೆದು ಒಳ್ಳೆ ಹೂ ಬಿಟ್ಟು ಬೆಳೆಸಿರೋರಿಗೆ ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ ಅಂತ ಅನ್ಕೋತೀನಿ. ಕೆಲವು ಫಾರ್ಮ್ ಹೌಸಲ್ಲಿ ಏನು ಮಾಡ್ತಾರೆ ಅಂದರೆ ಕೆಮಿಕಲ್ ಗೊಬ್ಬರ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಗಿಡಗಳೇನೋ ಚೆನ್ನಾಗಿ ಬರುತ್ತೆ, ಆದರೆ ಭೂಮಿ ಹಾಳಾಗೋಗುತ್ತೆ. ಅದಕ್ಕೆ ಯಾವಾಗಲೂ ಫಾರ್ಮರ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು. ಅಂದರೆ ಮೆನ್ಯೂರ್ ಯೂಸ್ ಮಾಡಿಬಿಟ್ಟು ಈ ಹಸು ಅಥವಾ ಕುರಿ ಮೆನ್ಯೂರ್ನ ಯೂಸ್ ಮಾಡಿಬಿಟ್ಟು ಬೆಳೆದ್ರೆ ಒಳ್ಳೆ ಬೆಳೆನೂ ಬರುತ್ತೆ, ಭೂಮಿ ಕೂಡ ಹಾಳಾಗಲ್ಲ. ಪಾಲಿ ಹೌಸ್ ಹೊರಗಡೆ ನೀವು ನೋಡ್ಬೋದು ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ಹಾಕಿದ್ದಾರೆ. ಕಾಣಿಸ್ತಾ ಇದೆಯಾ ನಿಮಗೆ? ಯಾಕಪ್ಪ ಅಂದರೆ ಈಗ ನೋಡಿ ಮಧ್ಯಾಹ್ನ ಸಮಯ ನಾನಿಲ್ಲಿರೋದು, ತುಂಬಾ ಬಿಸಿಲಿದೆ. ಆ ಬಿಸಿಲಿನ ತಾಪಮಾನ ಕಡಿಮೆ ಮಾಡೋದಕ್ಕೆ ಅಂತ ಈ ಫ್ಯಾನ್ಗಳನ್ನ ಹಾಕ್ಬಿಟ್ಟು ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡ್ತಾರೆ. ಫಾರ್ಮ್ನಲ್ಲಿ ಇದು 2ನೇ ಪಾಲಿ ಹೌಸು. ಇನ್ನೊಂದು ಥರ ಬೆಳೆಸಿದ್ದಾರೆ ನೋಡಿ ಗಿಡಗಳನ್ನ. ನಾವು ಆ ಪಾಲಿ ಹೌಸ್ನಲ್ಲಿ ಗಿಡಗಳನ್ನ ಕೆಳಗಡೆ ಇಟ್ಟು ಬೆಳೆಸಿದ್ರು. ಇಲ್ಲಿ ಟೇಬಲ್ ಸಿಸ್ಟಮ್ ಮಾಡಿ ಗಿಡಗಳನ್ನ ಇಟ್ಟಿದ್ದಾರೆ. ಇದೊಂದು ರೀತಿ ಸಿಸ್ಟಮ್. ಗಿಡಗಳನ್ನ ಪಾಲಿ ಹೌಸ್ ಸಿಸ್ಟಮ್ನಲ್ಲಿ ಬೆಳೆಸಿ ಮಾರಾಟಕ್ಕೂ ಕೂಡ ಇಟ್ಟಿರ್ತಾರೆ ನೋಡಿ. ಇದೆಲ್ಲ ಮಾರಾಟಕ್ಕೆ ಇಟ್ಟಿರೋ ಗಿಡಗಳು. ನಿಮ್ಗೆ ಯಾವುದು ಬೇಕೋ, ಆರ್ಕಿಡ್ಸು ಇಲ್ಲ ಕ್ಲೈಂಬರ್ಸು
ಇಲ್ಲ ಯಾವ ರೀತಿ ಗಿಡಗಳು, ಹೂವಿನ ಗಿಡಗಳು, ತರಕಾರಿ ಗಿಡಗಳು ಬೇಕಂದ್ರೂ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಇವೆಲ್ಲ ಶೋ ಗಿಡಗಳು, ಇವೆಲ್ಲ ಮನಿ ಪ್ಲಾಂಟ್ ಗಿಡ, ಅದು ಸ್ನೇಕ್ ಪ್ಲಾಂಟ್ ಗಿಡ. ಈ ಕಡೆನೂ ಇದೆ ನೋಡಿ, ತುಂಬ ಬೆಳೆಸಿದ್ದಾರೆ. ಒಳ್ಳೆ ವೆರೈಟಿ ಗಿಡಗಳಿವೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡೋಕ್ಕೆ ಇಲ್ಲಿಗೆ ಬರ್ಬೋದು. ಒಳ್ಳೆ ಆರೋಗ್ಯಕರ ಗಿಡಗಳು ನಿಮ್ಗೆ ಇಲ್ಲಿ ಸಿಕ್ಕತ್ತೆ. ನನಗಂತೂ ಈ ಫಾರ್ಮ್ನಲ್ಲಿ ಓಡಾಡಿ ತುಂಬ ಸುಸ್ತಾಗಿತ್ತು. ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ತಣ್ಣನ ಗಾಳಿ ತಗೋಬೇಕು ಅಂತ ಅನಿಸ್ತು. ನೋಡಿ, ನಾನು ಫ್ಯಾನ್ ಹಿಂದೆ ನಿಂತಿದ್ದೀನಿ, ಜೋರಾಗಿ ತಿರುಗ್ತಾ ಇದೆ, ಒಳ್ಳೆ ಗಾಳಿ ಕೂಡ ಬರ್ತಾ ಇದೆ. ನೋಡಿ, ಇದು ತರುಣ್ ಆಗ್ರೋ ಪ್ರಾಡಕ್ಟ್ಸ್ ಅವರ ಆಫೀಸು. ನೀವು ಇಲ್ಲಿ ಬಂದು ನಿಮಗೆ ಏನಾದರೂ ಗಿಡಗಳನ್ನ ಬೆಳೆಸೋ ಆಸಕ್ತಿ ಇದ್ದರೆ ನೀವು ಕೇಳಿದರೆ, ವಿಚಾರಣೆ ಮಾಡಿದ್ರೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗೆಯೇ ನಿಮಗೆ ಗಿಡಗಳು ಸೇಲ್ಸ್ ಇಲ್ಲಿದೆ. ಹಾಗೆಯೇ ನಿಮಗೆ ಬಲ್ಕಲ್ಲಿ ಆರ್ಡರ್ಸ್ ಬೇಕಂದ್ರೂ ಇವರು ಕೊಡ್ತಾರೆ. ಹಾಗೆ ಮುಂದಕ್ಕೆ ಬಂದರೆ ಪಾಲಿ ಹೌಸ್ ಅಷ್ಟೇ ಅಲ್ಲ, ಅನೇಕ ರೀತಿಯ ಗಿಡಗಳನ್ನ ಕೂಡ ಬೆಳೆಸಿದ್ದಾರೆ. ಇಲ್ಲಿ ಮಾವಿನ ತೋಪಿದೆ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನೋಡಿ, ವಾಟರ್ ಆ್ಯಪಲ್ ಗಿಡಗಳನ್ನ ಕೂಡ ಬೆಳೆಸಿದ್ದಾರೆ. ಈಗ ತಾನೇ ಬಿಡ್ತಾ ಇದೆ ವಾಟರ್ ಆ್ಯಪಲ್. ಇದು ದೊಡ್ಡದಾಗಿ ಪಿಂಕಿಶ್ ಕಲರ್ ಬಂದು ಹಣ್ಣಾಗುತ್ತೆ. ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಎಷ್ಟೊಂದು ಬಿಟ್ಟಿದೆ ನೋಡಿ, ಮರ ತುಂಬ ಬೀಳುತ್ತೆ. ಇದು ವಾಟರ್ ಆ್ಯಪಲ್. ಇಲ್ಲಿ ನೋಡಿ ಮಾವಿನಕಾಯಿ. ಈಗ ಪೀಚು ದೊಡ್ಡದಾಗಕ್ಕೆ ಇನ್ನೂ ಒಂದು 2 ತಿಂಗಳು ಆಗುತ್ತೆ ಅನಿಸುತ್ತೆ. ಮೇ ಆಗೋಷ್ಟರಲ್ಲಿ ನಾವು ಮಾವಿನ ಹಣ್ಣನ್ನು ತಿನ್ಬೋದು ಅನಿಸುತ್ತೆ. ಇವತ್ತು ಇಲ್ಲಿ ಬಂದಿದ್ದಂತೂ ನಂಗೆ ತುಂಬ ಖುಷಿ ಕೊಟ್ಟಿದೆ. ನನಗಂತೂ ಯಾವಾಗಲೂ ನೇಚರಲ್ಲಿ ಇರೋದು ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆಗೆ ಕುರಿ ಮೇಕೆ ಸೌಂಡ್ ಕೂಡ ನೀವು ಕೇಳ್ಬೋದು. ಕುರಿ ಮೇಕೆ ಹಸುಗಳನ್ನ ಕೂಡ ಇಲ್ಲಿ ಸಾಕಿದ್ದಾರೆ. ಈಚೆಗಳು ಬಿದ್ದಿದೆ, ನಾನು ಒಂದೆರಡು ಆರಿಸ್ಕೋತೀನಿ. ನಂಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಇದನ್ನು ತಗೊಂಡು ಚಟ್ನಿ ಮಾಡಿ ತಿಂದರೆ ಅಂತೂ ಬೇರೆ ಸಾಂಬಾರೇ ಬೇಡ. ನೋಡಿ, ನನಗೆ ಇಷ್ಟು ಮಾವಿನಕಾಯಿ ಸಿಕ್ತು. ಇವತ್ತು ನಾನು ಮನೆಗೆ ಹೋಗಿ ಇದನ್ನು ಯೂಸ್ ಮಾಡಿಕೊಂಡು ಮಾವಿನಕಾಯಿ ಚಟ್ನಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತೀನಿ. ಅದ್ರ ರುಚಿ ಬೇರೆ ಯಾವ ಸಾಂಬಾರು ಅಥವಾ ಯಾವುದೇ ಅಡುಗೆ ಮುಂದೆ ಬರೋದೇ ಇಲ್ಲ. ಮಾವಿನಕಾಯಿ ಗಿಡ ಜೊತೆಗೆ ಮೆಣಸಿನ್ಕಾಯಿನೂ ಬೆಳೆದಿದ್ದಾರೆ. ಇಲ್ಲಿ ನೋಡಿ, ಮೆಣಸಿನ್ಕಾಯಿ ಬಿಟ್ಟು ಆಗಲಿ ಕೆಂಪಗಾಗ್ತಾ ಇದೆ. ಹಾಗೆ ಮುಂದಕ್ಕೆ ಹೋದರೆ ಕೋಸು, ಕೋಸು ಕೂಡ ಬೆಳೆಸಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾವೇನಾದರೂ ಪಾಟಲ್ಲಿ ಹಾಕ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅಂದರೆ ಒಳ್ಳೆ ಗೊಬ್ಬರ ಕೊಟ್ಟರೆ ಬರುತ್ತೆ, ಕಾಂಪೋಸ್ಟ್ ಗೊಬ್ಬರ. ಇವರು ಕೂಡ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಕೊಕೋಪೀಟು ಮತ್ತು ಅದು ಕುರಿ ಗೊಬ್ಬರ ಕೊಟ್ಟಂಗಿದೆ. ಅದರ ಜೊತೆಗೆ ಬದನೆಕಾಯಿ ಗಿಡನೂ ಇದೆ. ಬನ್ನಿ, ನಾನು ನಿಮ್ಗೊಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಕೂತಿದೆ ತಣ್ಣಗೆ ಮರದ ಕೆಳಗೆ. ಇದು ಲ್ಯಾಬ್ರಡಾರ್ ನಾಯಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಎಷ್ಟು ಅದೃಷ್ಟ ಮಾಡಿದೆ ಇಂಥ ಫಾರ್ಮಲ್ಲಿ ಇರೋದಕ್ಕೆ. ಹಾಯ್ ಹಾಯ್, ಏನೇ ನಿನ್ನ ಹೆಸರು? ನನಗೆ ಅದ್ರ ಹೆಸರು ಗೊತ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆದ. ಹಾಯ್, ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ. ಅದ್ರ ಸ್ಮೈಲ್ ಇದೆ. ನಿಮಗೆ ಫೇಸ್ ರೀಡಿಂಗ್ ಬರುತ್ತಾ? ನನಗಂತೂ ಸ್ವಲ್ಪ ಸ್ವಲ್ಪ ಬರುತ್ತೆ, ಯಾಕೆಂದರೆ ನಮ್ಮ ಮನೆಗಳಲ್ಲಿ ನಾಯಿಗಳಿದೆ. ಅದು ಜನ ನೋಡಿದಾಗ ಸ್ಮೈಲ್ ಮಾಡ್ತಾ ಇದೆ. ಬಟ್ ಒಂದೇ ಒಂದು ಅಂದರೆ ಅದನ್ನು ಕಟ್ಟಾಕ್ಬಿಟ್ಟಿದ್ದಾರೆ ಪಾಪ, ಅದೊಂದು ಇಷ್ಟ ಆಗಿಲ್ಲ. ನಾನಂತೂ ತರುಣ್ ಫಾರ್ಮ್ ಫುಲ್ಲು ಸುತ್ತಿದೆ, ಪಾಲಿ ಹೌಸ್ ನೋಡಿದೆ, ಎಷ್ಟೊಂದು ವಿಷಯ ಕಲ್ತ್ಕೊಂಡೆ. ಫಾರ್ಮ್ ಟೂರ್ ಅಂತೂ ಮುಗಿಸಿದ್ದೀನಿ. 1-2 ಗಂಟೆ ಈ ಆಲದ ಮರದ ಕೆಳಗೆ ಕೂತ್ಕೊಂಡು ಒಳ್ಳೆ ಗಾಳಿ ಸವೆದು ಆಕ್ಸಿಜನ್ನ ಕುಡಿದು ಆಮೇಲೆ ಮನೆಗೆ ಹೊರಡ್ತೀನಿ. ನನಗನ್ಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.